ನೀ ಲಿಗಮೆಂಟ್ ಇಂಜುರಿ ಸ್ಪೋರ್ಟ್ಸ್ ಪರ್ಸನಾಲಿಟಿಯಲ್ಲಿ ತುಂಬ ಕಾಮನ್. ನಾವು ಫುಟ್ಬಾಲ್ ಆಟ ಆಡುವಾಗ, ಅಲ್ಲ ಹಾಕಿ ಆಟ ಆಡುವಾಗ, ಅಲ್ಲಾದರೆ ಬ್ಯಾಡ್ಮಿಂಟನ್ ಆಟ ಆಡುವಾಗ ಜಸ್ಟ್ ಟ್ವಿಸ್ಟ್ ಆಗಿ ನೀ ಇಂಜುರೀಸ್ ಆಗ್ತದೆ, ಅದು ಲಿಗಮೆಂಟ್ ಇಂಜುರೀಸ್ ಆಗ್ತದೆ. ಇದು ನಾರ್ಮಲ್ ನಾವು ವಾಕಿಂಗ್ ಹೋಗುವ ಸಹ ಆಗ್ತದೆ. ಇದಕ್ಕಾಗಿ ನಾನಿವತ್ತು ಫುಲ್ ಡೀಟೇಲ್ ಆಗಿ ಸ್ಟೇಜ್ 1 ಮತ್ತು ಸ್ಟೇಜ್ 2 ಇವರು ನಾರ್ಮಲ್ ಆಗಿ ಮನೆಯಲ್ಲಿ ಕುತ್ಕೊಂಡು ರಿಕವರಿ ಮಾಡ್ಬೋದು. ಹಾಗಾಗಿ ನಾನಿವತ್ತು ಫುಲ್ ವಿಡಿಯೋ ಮಾಡಿದ್ದೇನೆ ನಿಮಗೆ ಆಗಿ ಎಕ್ಸಸೈಸ್ ಮಾಡೋದು, ಹೇಗೆ ರಿಕವರಿ ಮಾಡೋದು ಅಂತ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಅಕೌಂಟಿಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ, ಯಾಕೆಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬೇಗ ಬರ್ತದೆ. ಸೊ ಶುರು ಮಾಡುವ. ಫಸ್ಟ್ ಎಕ್ಸಸೈಸ್ ಹೆಸರೇನೆಂದರೆ ಸ್ಟಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್. ನಮಗೆ ಯಾಕೆ ಈ ಎಕ್ಸಸೈಸ್ ಮಾಡಬೇಕಂದ್ರೆ ನಮ್ಮ ನೀಯ ಸೈಡಲ್ಲಿ ಮಾಸ್ ಮಸಲ್ ಉಂಟಲ್ಲ, ಅದನ್ನು ಸ್ಟ್ರೆಂತ್ ಆ್ಯಂಡ್ ಸ್ಟ್ರಾಂಗ್ ಮಾಡಲಿಕ್ಕೆ. ಇದು ನೀವು ಯಾವಾಗಲೂ ಮಾಡ್ಬೋದು ಮನೆಯಲ್ಲಿ ಫ್ರೀ ಇದ್ದಾಗ. ಫಸ್ಟ್ ಹೇಗೆ ಮಾಡೋದಂದರೆ, ನಿಮಗೆ ಕೂತ್ಕೊಳ್ಳಿ, ನಿಮ್ಮ ನೀ ಉಂಟಲ್ಲ, ಈಗ ನಿಮ್ಮ ಈ ನೀ ಪೇನ್ ಆದರೆ ಇದನ್ನು ನೀವು ಪುಷ್ ಮಾಡಿ ಒಳಗೆ. ಹೀಗೆ 1 2 3 4 5 ರಿಲ್ಯಾಕ್ಸ್, ವಾಪಸ್ ಮೇಲೆ ಮಾಡಿ, ಪುಷ್ ಮಾಡಿ 1 2 3 4 5, ವಾಪಸ್ ರಿಲ್ಯಾಕ್ಸ್, ಪುಷ್ ಮಾಡಿ 1 2 3 4 5, ವಾಪಸ್ ರಿಲ್ಯಾಕ್ಸ್ ಮಾಡಿ. ಹೀಗೆ ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಫ್ರೀ ಸಿಗ್ತದೆ ನಿಮಗೆ ಆಗ ಮಾಡ್ತಾ ಇರಿ. ಯಾಕೆಂದರೆ ನಿಮ್ಮ ಸ್ಟೇಜ್ 1 ಇದ್ದರೆ ಸ್ಟೇಜ್ 2 ಇದ್ದರೆ ಬೇಗ ರಿಕವರಿ ಆಗ್ತದೆ. ಸೆಕೆಂಡ್ ಒನ್ ಸೇಮ್ ಸ್ಟಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್. ಇದನ್ನು ನೀವು ವಿತ್ ಪಿಲ್ಲೋ ಅಂದರೆ ನಿಮ್ಗೆ ಇದನ್ನು ತುಂಬ ಇನ್ನೂ ಸಹ ಅಡ್ವಾನ್ಸ್ ಆಗಿ ಮಾಡ್ಬೋದಾದರೆ ನಿಮ್ಮ ಪಿಲ್ಲೋ ಉಂಟಲ್ಲ, ಮಲಗುವ ಪಿಲ್ಲೋ, ಅದನ್ನು ಕಾಲಡಿಯಲ್ಲಿ ಹಿಂಗೆ ಇರಬೇಕು, ಇಟ್ಟು ಪುಷ್ ಮಾಡಬೇಕು ಹೀಗೆ. ಇದು 1 2 3 4 5 ಸೇಮ್ ರಿಲ್ಯಾಕ್ಸ್, ಪುಷ್ ಮಾಡಿ 1 2 3 4 5 ರಿಲ್ಯಾಕ್ಸ್, ಪುಷ್ ಮಾಡಿ 1 2 3 4 5 ರಿಲ್ಯಾಕ್ಸ್, ಪುಷ್ ಮಾಡಿ 1 2 3 4 5. ಹೀಗೆ ನೀವು ಮಿನಿಮಮ್ ಒಂದು ದಿವಸದಲ್ಲಿ 2 and 3 ಟೈಮ್ಸ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ನೀ ಬೇಗ ರಿಕವರಿ ಆಗ್ತದೆ. ಇದರಿಂದ ನಾವು ಫಸ್ಟ್ ಬೇಸಿಕ್ ಮನೆಯಲ್ಲೇ ಮಾಡಬೇಕು, ಆಗವೇ ರಿಕವರಿ ಜಾಸ್ತಿ ಆಗೋದು. ಇನ್ನು ಅದನ್ನು ಸರ್ಜರಿ ಮಾಡೋದು ಅದು ಇದೆಲ್ಲ ತುಂಬ ಇದಾಗೋದಂದರೆ ನಾವು ಮನೆಯಲ್ಲೇ ರಿಕವರಿ ಮಾಡೋದಾದರೆ ನಮಗೆ ಒಳ್ಳೆಯದು. ನೀವು ಇವತ್ತು ಇಂಜುರಿ ಆದರೆ ನಿಮಗೆ ಸ್ವಲ್ಪ ಏನಾದರೂ ಟ್ವಿಸ್ಟ್ ಆದರೆ ಅವತ್ತು ನೀವು ವರ್ಕೌಟ್ ಎಕ್ಸಸೈಸ್ ಯಾವುದು ಮಾಡ್ಬೋದು. ಯಾಕೆಂದರೆ ಅದಕ್ಕೆ ರೆಸ್ಟ್ ಬೇಕಾಗ್ತದೆ. ಮತ್ತು ಇದಕ್ಕೆ ನೀವು ಐಸ್ ಇಡಬೇಕು. ಇದಕ್ಕೆ ಸ್ವಲ್ಪ ಎಲಿವೇಶನ್ ಸಿಗಬೇಕು, ಮತ್ತು ಕಂಪ್ರೆಸ್ ಆಗಬೇಕು. ಐಸ್ ಇಡಬೇಕು. ಐಸ್ ಇಟ್ಟು ನಿಮಗೆ ಕಂಪ್ರೆಸ್ ಆಗ್ತದೆ, ಎಲಿಮೆಂಟ್ ಆಗ್ತದೆ. ಹೀಗೆ ನೀವು ಐಸ್ ಇಡಬೇಕು. ಮತ್ತು ಕಂಪ್ರೆಷನ್ ಅಂದರೆ ನೀವು ನೀ ಕ್ಯಾಪ್ ಹಾಕ್ಬೋದು. ನೀ ಕ್ಯಾಪ್ ಅದಕ್ಕೆ ಇಲ್ಲಿ ಒಂದು ರೌಂಡ್ ಇದ್ದು ಬರ್ತದೆ, ನೀ ಕ್ಯಾಪ್ ಅದು ಹಾಕಬೇಕು. ಆಗ ನಿಮಗೆ ಅದು ಕಂಪ್ರೆಸ್ ಆಗಿರ್ತದೆ, ನಿಮಗೆ ಆಚೆ ಈಚೆ ಮೂವ್ಮೆಂಟ್ ಆಗಲಿಕ್ಕೆ ಬಿಡುವುದಿಲ್ಲ, ಕಂಪ್ರೆಸ್ ಆಗಿರ್ತದೆ. ಮುಂದೆ ಹೋಗೋ ಮುಂಚೆ ಈ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿರಿ, ಇಂಥ ನಾಲೆಜಬಲ್ ವಿಡಿಯೋ ಮಾಡ್ತಾ ಇರ್ತೇನೆ. ಈಗ ನಾವು ಥರ್ಡ್ ಎಕ್ಸಸೈಸ್ ಹೋಗುವ. ಇದು ಆ್ಯಂಕಲ್ ಫುಟ್ ಮೂವ್ಮೆಂಟ್. ಇದು ಏನು ಮಾಡಬೇಕಂತಿಲ್ಲ, ನಿಮ್ಮ ಫುಟ್ ಉಂಟಲ್ಲ ಇದನ್ನು ಫ್ರಂಟಿಗೆ ಮೂವ್ ಮಾಡೋದು, ಬ್ಯಾಕಿಗೆ, ಫ್ರಂಟಿಗೆ ಬ್ಯಾಕಿಗೆ, ಫ್ರಂಟಿಗೆ ಬ್ಯಾಕಿಗೆ. ಇದು ನಿಮ್ಮ ಮನೆಯಲ್ಲಿ ಎಷ್ಟು ಆಗ್ತದೆ ಟೈಮ್ ಉಂಟು ಅಷ್ಟು ಮೂವ್ಮೆಂಟ್ ಮಾಡ್ತಾ ಇರಿ. ನಿಮಗೆ ತುಂಬ ಸ್ಟ್ರೆಂತ್ ಬಿಲ್ಡ್ ಮಾಡಲಿಕ್ಕೆ, ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. 1 2 1 2 1 2 1 2. ನಿಮಗೆ ಮನೆಯಲ್ಲಿ ಫ್ರೀ ಇದ್ದಾಗ ಎಷ್ಟು ಟೈಮ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಟೈಮ್ ಮಾಡ್ತಾ ಇರಿ. ಇದು ನಾವು ಫೋರ್ತ್ ಎಕ್ಸಸೈಸ್ ಹೋಗ್ಬೋದಾದ್ರೆ ಇದು ಆ್ಯಂಕಲ್ ಪ್ರೆಸ್. ಇದೇನಂದ್ರೆ ನಿಮ್ಮ ಮನೆಯಲ್ಲಿ ಪಿಲ್ಲೋ ಇದೆ, ಇದು ನಾನು ಸ್ಟೆಪ್ಪರ್ ಇಟ್ಟಿದ್ದೇನೆ. ಹೀಗೆಲ್ಲ ನಿಮ್ಮ ಮನೆಯಲ್ಲಿ ಪಿಲ್ಲೋ ಇದ್ರೆ ಅದನ್ನು 3 ಅಲ್ಲದೆ 2 ಪಿಲ್ಲೋ ಇಟ್ಟು ಕಾಲನ್ನು ಹಿಂಗೆ ಇಡಬೇಕು. ಹಿಂಗೆ ಇಟ್ಟು ನಿಮ್ಮ ಈ ನೀಯನ್ನು ಪ್ರೆಸ್ ಮಾಡಬೇಕು ಒಳಗೆ. ಆಗ ಮಾಡಿದಲ್ಲ ಫುಲ್ 1 2 3 4 5 ರಿಲ್ಯಾಕ್ಸ್, ಪುಷ್ ಮಾಡಬೇಕು 1 2 3 4 5 ರಿಲ್ಯಾಕ್ಸ್. ಈ ಥರ ನೀವು ಮನೆಯಲ್ಲಿ ಫ್ರೀ ಇದ್ದಾಗ ಮಾಡ್ತಾ ಇರಿ. ಮಿನಿಮಮ್ 2-3 ಅಂದರೆ ಮಾಡಲೇಬೇಕು ಮಿನಿಮಮ್ ಮನೆಯಲ್ಲಿ ಫ್ರೀ ಇದ್ದಾಗ. ಯಾಕಂದರೆ ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗಲಿಕ್ಕೆ, ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ನಿಮಗೆ ಒಳ್ಳೆಯದು. ಮುಂಚೆ ಏನಾದರೂ ಆಗೋಕ್ಕಿಂತ ಮುಂಚೆ ನೀವು ಮನೆಯಲ್ಲೇ ಬೇಸಿಕ್ ಮಾಡಿದರೆ ನಿಮಗೆ ಒಳ್ಳೆಯದು. ಹೇಗೆ ಮಾಡಬೇಕಂದ್ರೆ ಪ್ರೆಸ್ 1 2 3 4 5 ರಿಲ್ಯಾಕ್ಸ್, ಪ್ರೆಸ್ 1 2 3 4 5 ರಿಲ್ಯಾಕ್ಸ್. ನೀವು ಇಂಥ ನೋಡ್ತಾ ನನ್ನ ವಿಡಿಯೋ ನೋಡ್ತಾ ನೀವು ನನ್ನೊಟ್ಟಿಗೆ ಮಾಡಿ ಬನ್ನಿ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನೀವು ನನ್ನೊಟ್ಟಿಗೆ ಮಾಡ್ತಾ ಇರಿ ಬನ್ನಿ. ಆ್ಯಂಡ್ ಫಿಫ್ತ್ ಒನ್, ಇದು ಸೇಮ್ ನಿಮ್ಮ ಇದುಂಟಲ್ಲ ಪಿಲ್ಲೋ ಅದನ್ನು ಕೆಳಗಿಡ್ಬೇಕು. ಇದರಲ್ಲಿ ನನ್ನ ಪಿಲ್ಲೋ ಇಲ್ಲ, ನಾನು ಜಿಮ್ಮಲ್ಲಿ ಇಡ್ದು. ಸೊ ಅದಕ್ಕಾಗಿ ನಾನು ಇದನ್ನು ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗುವ ಹಾಗೆ ಮಾಡಲಿಕ್ಕೆ ಈ ಥರ ಮಾಡೋದು. ಇದನ್ನು ನೀವು ಅಡಿಯಲ್ಲಿ ಪಿಲ್ಲೋ ಇಟ್ಟು ನಿಮ್ಮ ನೀ ಇದರ ಮೇಲೆ ಇಟ್ಟು ಹಿಂಗೆ ಕೂತ್ಕೊಂಡು ಮನೆಯಲ್ಲಿ ಫ್ರೀ ಇದ್ದಾಗ ನಿಮ್ಮ ನೀಯನ್ನು ಸ್ಟ್ರೇಟ್ ಮಾಡಬೇಕು. 1 2 3 4 5 ರಿಲ್ಯಾಕ್ಸ್, ಸ್ಟ್ರೇಟ್ 1 2 3 4 5 ರಿಲ್ಯಾಕ್ಸ್, ಸ್ಟ್ರೇಟ್ 1 2 3 4 5
ರಿಲ್ಯಾಕ್ಸ್. ನೀವು ಮನೆಯಲ್ಲಿ ಫ್ರೀ ಕೂತ್ಕೊಂಡಾಗ ಮನೆಯಲ್ಲಿ ನೀನ ಕೆಳಗೆ ಪಿಲ್ಲೋ ಇಟ್ಟು ಸುಮ್ಮನೆ ಹೀಗೆ ಮಾಡಿದ್ರೆ ಸಾಕು. 1 2 3 4 5 ರಿಲ್ಯಾಕ್ಸ್. 1 2 3 4 5 ರಿಲ್ಯಾಕ್ಸ್. ಈಗ ನೀವು ಮಾಡ್ತಾ ಇರಿ ಮನೆಯಲ್ಲಿ ಫ್ರೀ ಇದ್ದಾಗ. ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನೊಟ್ಟಿಗೆ ಸಹ ಮಾಡಿ, ವಿಡಿಯೋ ನೋಡಿಕೊಂಡು ಮಾಡಿ, ನಿಮ್ಗೆ ಈಸಿ ಆಗ್ತದೆ, ನಿಮ್ಮ ನೀ ಬೇಗ ರಿಕವರಿ ಆಗ್ತದೆ. ಸುಮ್ಮನೆ ಫ್ಯೂಚರಲ್ಲಿ ನಿಮಗೆ ತುಂಬಾ ಇದರಲ್ಲಿ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ನೀವು ಈ ಬೇಸಿಕ್ ಅನ್ನು ಮಾಡ್ತಾ ಇದ್ರೆ ನಿಮ್ಮ ನೀ ಬೇಗ ರಿಕವರಿ ಆಗ್ತದೆ. ಸಿಕ್ಸ್ತ್ ಒನ್, ನಿಮ್ಮ ನೀ ಫಿಕ್ಷನ್ ಎಕ್ಸಸೈಸ್. ನೀ ಸ್ಟಿಫ್ನೆಸ್ ಮಾಡ್ತಾ ಇರ್ಬೇಕು, ಅಂದ್ರೆ ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಮಾಡ್ತಾ ಇರ್ಬೇಕು ಲೆಗ್ ಅಲ್ಲಿ. ನೀವು ಸ್ಟೇಜ್ 2 ಸ್ಟೇಜ್ 1 ಅಲ್ಲಿ ಇದ್ರೆ ನಾರ್ಮಲ್ ಆಗಿ ಹಿಂಗೆ ಮಾಡ್ಬೇಕು, ಮೂವ್ಮೆಂಟ್ ಮಾಡ್ಬೇಕು ಲೆಗ್ ಅನ್ನು ನಾರ್ಮಲ್ ಆಗಿ. ಮನೆಗೆ ಕೂತ್ಕೊಂಡಾಗ ಆಮೇಲೆ ಕೂತ್ಕೊಂಡಿರ್ತಾರಲ್ಲ ಸೋಫಾದಲ್ಲಿ ಎಲ್ಲ ಕೆಳಗೆ ಕೂತ್ಕೊಂಡು ಹಿಂಗೆ ಮಾಡ್ಬೇಕು ಮೂಮೆಂಟ್. ಈ ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗ್ತದೆ, ನಿಮ್ಮ ಸ್ಟ್ರೆಂತ್ ಉಂಟಲ್ಲ ಜಾಸ್ತಿ ಬಿಲ್ಡ್ ಆಗ್ತದೆ ಈ ತರ ಮೂವ್ ಮಾಡ್ತಾ ಇದ್ರಿ. ಈ ತರ ಮನೆಯಲ್ಲಿ ಫ್ರೀ ಸಿಕ್ಕಿದಾಗ ಮಾಡ್ತಾ ಇರಿ, ನಿಮ್ಗೆ ಒಳ್ಳೇದು. ಇದೇ ರೇಂಜ್ ಆಫ್ ಮೂವ್ಮೆಂಟ್ ಅನ್ನು ಇನ್ನೊಂದು ಟೈಪ್ ಅಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ ಈಸಿಯಾಗಿ. ಮಲಗಿಕೊಂಡು ಈಸಿಯಾಗಿ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಇದು ನೀವು ಸ್ಟ್ರೈಟ್ಗೆ ಮಲಗಿ ಕೈಯನ್ನು ಹಿಂಗಿಟ್ಟು ನಿಮ್ಮ ಲೆಗ್ ಅನ್ನು ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಮಾಡಬೇಕು, ಅಂದ್ರೆ ಮೇಲೆ ಮಾಡಬೇಕು ಸ್ಲೋ ಆಗಿ. 1 ಸ್ಲೋ ಡೌನ್, 2 ಸ್ಲೋ ಡೌನ್, 3 ಸ್ಲೋ ಡೌನ್, 4 ಸ್ಲೋ ಡೌನ್, 5 ಸ್ಲೋ ಡೌನ್, 6 ಸ್ಲೋ ಡೌನ್. ಈ ತರ ಮಲಗಿಕೊಂಡು ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿ 1 ಇಲ್ಲದ್ರೆ 2 ಇಲ್ಲದ್ರೆ 3 ಟೈಮ್ ಆದ್ರೆ ಮಾಡ್ಬೇಕು ಮನೆಯಲ್ಲಿ. ಈಗ ಬೆಳಿಗ್ಗೆ ಎದ್ದು, ಅಲ್ಲಾದ್ರೆ ಮಧ್ಯಾಹ್ನ ಒಮ್ಮೆ, ಅಲ್ಲಾದ್ರೆ ಈವ್ನಿಂಗ್ ಒಮ್ಮೆ, ಮಲಗುವಂತ ಮುಂಚೆ. ಈ ತರ ನೀವು ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದು, ನಿಮ್ಮ ಇಂಜುರೀಸ್ ಬೇಗ ರಿಕವರಿ ಆಗ್ತದೆ. ಅರ್ಥ ಆಗ್ತದಲ್ಲ ನಾ ಹೇಳುದು? ಅಂಡ್ ನೀವು ಕಮೆಂಟ್ ಮಾಡಿ, ನಿಮ್ಗೆ ಲೈಕ್ ಆದ್ರೆ ನಿಮ್ಗೆ ಅರ್ಥ ಆಗುವ ಕರೆಕ್ಟ್ ಕನ್ನಡದಲ್ಲಿ ಮಾಡಿದ್ದಲ್ಲ ನಾನು, ನಿಮ್ಗೆ ಅರ್ಥ ಆದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೀಗೆ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಸಹ ಯೂಸ್ಫುಲ್ ಆಗ್ಬೋದು. ಏನಂತೀರಾ? 7th ಎಕ್ಸಸೈಸ್ ಏನಂದ್ರೆ ಸ್ಟ್ರೈಟ್ ಲೆಗ್ ರೈಸ್. ಯಾವ್ದು ನಿಮ್ದು ಪೇನ್ ಉಂಟು, ಇದು ಈಗ ನಿಮ್ದು ಈ ಲೆಗ್ ಪೇನ್ ಆದ್ರೆ ಇದನ್ನು ಹೀಗೆ ಹೋಲ್ಡ್ ಮಾಡಿ, ಇದನ್ನು ಸ್ಟ್ರೆಂತ್ ಆಗಿ ಇಟ್ಟು ಇದನ್ನು ಸ್ಟ್ರೈಟ್ ಆಗಿ ರೈಸ್ ಮಾಡುದು. 1 2 3 4 5 ಡೌನ್, ಸ್ಲೋ ಡೌನ್, ವಾಪಸ್ 1 2 3 4 5 ರಿಲ್ಯಾಕ್ಸ್. 1 2 3 4 5 ರಿಲ್ಯಾಕ್ಸ್. 1 2 3 4 5 ರಿಲ್ಯಾಕ್ಸ್. ಇದು ಸಹ ಮನೆಯಲ್ಲಿ ಫ್ರೀ ಇದ್ದಾಗ ಮಾಡ್ತಾ ಇರಿ. ಇನ್ನು 8th ಎಕ್ಸಸೈಸ್, ಇದು ವೇಟ್ ಬಿಯರಿಂಗ್ ಎಕ್ಸಸೈಸ್. ಇದು ನೀವು ನಾರ್ಮಲ್ ಆಗಿ ಇದೆಲ್ಲ ನೀವು ಒಂದು 8-10 ದಿವಸ ಮಾಡಿದ್ರಿ ಆದ್ಮೇಲೆ ನಿಮ್ಮ ಲೆಗ್ ಅಲ್ಲಿ ಒಂದು ಮೂವ್ಮೆಂಟ್ ಮಾಡುವಾಗ ಪೇನ್ ಆದ್ರೆ, ಏನಾದ್ರೂ ಆಗುದಾದ್ರೆ, ಸ್ಟ್ರೆಂತ್ ಸಿಗ್ಲದಾದ್ರೆ ನೀವು ಇದು ಮಾಡ್ಬೋದು. ನಿಮ್ಮ ಈ ಲೆಗ್ ಈಗ ಪೇನ್ ಅಂದ್ರೆ ಲಿಗಮೆಂಟ್ ಆಗಿದೆ, ಇದನ್ನು ನೀವು ಸ್ವಲ್ಪ ಫ್ರೀ ಇಟ್ಟು ಈಗ ಫಸ್ಟ್ಗೆ ಇದಕ್ಕೆ ವೆಯ್ಟ್ ಇಡ್ಬೇಕು. ಈ ಕೈ ರೈಟ್ ಲೆಗ್ಗೆ ಫುಲ್ ಇದು ಮಾಡಿ, ಯಾವುದು ವೆಯ್ಟ್ ಹಾಕಿ ಸ್ವಲ್ಪ ಹೊತ್ತಿಗೆ ನಿಮ್ಮ ಲಿಗಮೆಂಟ್ ಆದ ಲೆಗ್ಗಿಗೆ ವೆಯ್ಟ್ ಹಾಕ್ಬೇಕು. 1 2 3 4 5 ರಿಲ್ಯಾಕ್ಸ್. ವಾಪಸ್ ಇದಕ್ಕೆ ವೆಯ್ಟ್ ಹಾಕ್ಬೇಕು, ಅದ್ರಲ್ಲಿ ವಾಪಸ್ ಇದಕ್ಕೆ ಫುಲ್ ವೆಯ್ಟ್ ಇದಕ್ಕೆ ಹಾಕ್ಬೇಕು. 1 2 3 4 5 ರಿಲ್ಯಾಕ್ಸ್. ಸ್ವಲ್ಪ ಇಟ್ಟು ವಾಪಸ್ ಮಾಡಬೇಕು. 1 2 3 4 5 ರಿಲ್ಯಾಕ್ಸ್. ಆಗ ನಿಮ್ಮ ನೀ ಇಂಜುರಿ ಆದವುದು ನಿಮ್ಮ ನಡೆಯುವಾಗಲ್ಲ ಸ್ಟ್ರೆಂತ್ ಸಿಗಲ್ಲ. ಅದಕ್ಕಾಗಿ ನಿಮ್ದು ಸ್ಟ್ರೆಂತ್ ಆಗ್ಲಿಕ್ಕೆ, ಇಂಪ್ರೂವ್ ಆಗ್ಲಿಕ್ಕೆ ನೀವು ಇದು ಮಾಡ್ಬೋದು. ನಿಮ್ಮ ವೆಯ್ಟ್ ಅನ್ನು ಫುಲ್ ಬಾಡಿ ವೆಯ್ಟ್ ಅನ್ನು ಇದಕ್ಕೆ ಹಾಕ್ಬೇಕು. ಫುಲ್ ಅಂದ್ರೆ ಈ ಸೈಡ್ ಫುಲ್ ಇದಕ್ಕೆ ಬೀಳ್ತದೆ. 1 2 3 4 5 ಈ ತರ ಮಾಡ್ತಾ ಇರಿ. ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಕೂತ್ಕೊಂಡ್ರಿ, ಮನೇಲಿ ನಿಂತ್ಕೊಂಡ್ರಿ, ಅಲ್ಲ ಇಲ್ಲಾದ್ರೂ ನಿಂತ್ಕೊಂಡ್ರಿ, ಸುಮ್ಮನೆ ನಿಂತ್ಕೊಂಡ್ರಿ, ನೀವು ಹಿಂಗೆ ಮಾಡ್ತಾ ಇರಿ ನಾರ್ಮಲ್ ಆಗಿ. ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಫ್ಯೂಚರ್ಗೆ ಪ್ರಾಬ್ಲಮ್ ಆಗೋ ಮುಂಚೆ ನೀವು ಇದನ್ನು ಮಾಡ್ತಾ ಎಕ್ಸಸೈಸ್ ಮಾಡ್ತಾ ಇರಿ. ಅಂಡ್ ಇದು ಯಾರಿಗೆ ನಿಮಗೆ ತುಂಬಾ ಯೂಸ್ಫುಲ್ ಆದ್ರೆ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹಿಂಗೆ ನೀ ಪೇನ್ ಆಗಿ ಸಫರ್ ಮಾಡ್ತಿದ್ದಾರೆ ಅವರಿಗೆ ಸೆಂಡ್ ಮಾಡಿ, ಅವರಿಗೆ ಸಹ ಯೂಸ್ಫುಲ್ ಆಗ್ಬೋದು. ಸೊ ಐ ಹೋಪ್ ಗೈಸ್ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಲಿಗ್ಮೆಂಟ್ ಪ್ರಾಬ್ಲಮ್ ಇದ್ರೆ, ಅದರ ಫ್ಯಾಮಿಲಿಗೆ ಯಾರಾದ್ರೂ ಪ್ರಾಬ್ಲಮ್ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಸಹ ಯೂಸ್ಫುಲ್ ಆಗ್ಬೋದು. ಮತ್ತೆ ಇದು ಸ್ಟೇಜ್ 1 ಸ್ಟೇಜ್ 2 ಇವರಿಗೆ ಸ್ವಲ್ಪ ಸ್ಟ್ರೆಂತ್ ಬಿಲ್ಡ್ ಆಗಲಿಕ್ಕೆ, ಇಂಪ್ರೂವ್ ಆಗಲಿಕ್ಕೆ ವರ್ಕೌಟ್ ಮಾಡಿದ್ರು. ಮತ್ತೆ ನಿಮಗೆ ತುಂಬಾ ಜಾಸ್ತಿ ಪೇನ್ ಇದ್ರೆ ಇದು ನೀವು ನಿಮ್ಮ ಡಾಕ್ಟರ್ ಅಥವಾ ಸರ್ಜರಿಯ ಮಾಡ್ಬೋದಾದ್ರೆ ನಿಮ್ಮ ಡಾಕ್ಟರ್ ಎಂತ ನಿಮಗೆ ಸಜೆಷನ್ ಮಾಡ್ತಾರೆ ಅದು ನೀವು ಫಾಲೋ ಅಪ್ ಮಾಡಬೇಕು. ಅದು ಸರ್ಜರಿ ಆದ್ಮೇಲೆ ಅದು ಬೇರೆ ವರ್ಕೌಟ್ ಉಂಟು, ಬೇರೆ ಎಕ್ಸಸೈಸ್ ಉಂಟು. ಅದಕ್ಕೆ ನಾವು ನಿಮಗೆ ಬೇರೆ ವಿಡಿಯೋ ಮಾಡ್ತೇನೆ ನಾನು. ನಿಮಗೆ ಈ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಸರ್ಜರಿ ಆದ್ಮೇಲೆ ಯಾವುದೆಲ್ಲ ಎಕ್ಸಸೈಸ್ ಮಾಡಬೇಕು ಅಂತ ನಿಮಗೆ ಕನ್ನಡದಲ್ಲಿ
ಈಸಿಯಾಗಿ ಬೇಕು ಅಂತಾದ್ರಿ, ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುವಾಗಿ ಬೇಕು ಅಂತಾದ್ರಿ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಆಗಿ ಅರ್ಥ ಆಗುವಾಗಿ ನಿಮಗೆ ಬೇಕು ಅಂತಾದ್ರಿ ನನ್ನ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಉಂಟು ಅಂತ ನನಗೆ ಅರ್ಥ ಆಗ್ತದೆ. ಮತ್ತೆ ನಾನು ಅದಕ್ಕಾಗಿ ನಾವು ಫೇಸ್ಬುಕ್ ಒಂದು ವಿಡಿಯೋ ಮಾಡಿ ನಿಮ್ಗೆ ನಾನು ಶೇರ್ ಮಾಡ್ತೇನೆ. ನೀವು ಅದಕ್ಕಾಗಿ ನೀವು ನನ್ನ ಅಕೌಂಟ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ನಾನು ಹೊಸ ವಿಡಿಯೋ ಅಥವಾ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಲ್ಯಾಂಗ್ವೇಜ್ ಯಾವ್ದು ಅಂತ ಕಮೆಂಟ್ ಮಾಡಿ, ಹಿಂದಿ ಆಗ್ಬೋದಾ ಕನ್ನಡ ಆಗ್ಬೋದಾ ವ್ಲಾಗ್ ಇದು ಅಂತ. ಓಕೆ, ಸಿ ಯು.